ಹಾಯ್ ಹಲೋ, ನಾನು ಏಂಜಲ್ ಲಲಿತಾ. ನಿಮಗೆ ನಾನು ಸ್ನ್ಯಾಪ್ಡೀಲಿಂದ ಬುಕ್ ಮಾಡಿದ್ದೆ ಈ ಥರ ಗೊಂಬೆಗಳಿಗೆ. ನೋಡಿ, ಈ ಥರ ಅನ್ಬಾಕ್ಸಿಂಗ್ ಮಾಡ್ತಾಯಿದ್ದೀನಿ. ಇದು 169, ಇದು ಇದೆಷ್ಟಿದು 189. ಇದು ಇವಾಗ ಬಂದಿದೆ. ನೋಡಿ, ನಾನು ಯಾವ ಥರ ಇದು ಮಾಡ್ತಾಯಿದ್ದೀನಿ ಅಂತಂದ್ಬಿಟ್ಟು ತೋರಿಸ್ತೀನಿ ನೋಡಿ. ನಿಮ್ಗೆ ತೋರಿಸ್ತಾ ಇದ್ದೀನಿ. ಏಂಜಲ್ ಲಲಿತಾ. ನಾನು ನಿಮಗೆ ಇವಾಗ ತೋರಿಸ್ತಾ ಇದ್ದೀನಿ. ನೋಡಿ, ಸ್ನ್ಯಾಪ್ಡೀಲಿಂದ ತಗೊಂಡಿರೋದು ಗೊಂಬೆಗಳಿಗೆ ಆರ್ಡ್ರ್ ಮಾಡಿದ್ದೆ ನಾನು. ಚೆನ್ನಾಗಿದ್ದಾವೆ ಗೊಂಬೆಗಳು. ನೀವು ಈ ಥರ ಗೊಂಬೆಗಳು ಆರ್ಡ್ರ್ ಮಾಡ್ಕೊಳ್ಳಿ. ಒಂದೊಂದೇ ತಗೊತಾ ಇದ್ರೆ ಗೊಂಬೆ ಹಬ್ಬಕ್ಕೆ ನಿಮಗೆ ಶೇಖರಣೆ ಆಗುತ್ತೆ ಅಂತ ಹೇಳಿದ್ನಲ್ಲ. ನನಗೆ ಇದು ಗೊಂಬೆ ಇಷ್ಟ ಆಯಿತು, ಅದಕ್ಕೆ ಆರ್ಡ್ರ್ ಮಾಡಿದ್ದೆ. ಇವತ್ತು ಬಂದಿದೆ ನೋಡಿ, ತೋರಿಸ್ತಾ ಇದ್ದೀನಿ ನಿಮಗೆಲ್ಲರಿಗೂ. ಏಂಜಲ್ ಲಲಿತಾ ಅಂತಂದ್ಬಿಟ್ಟು ನೋಡಿ. ನೋಡಿ, ಈ ಥರ ಚೆನ್ನಾಗಿದ್ದಾವೆ ಒಂಥರ ಗೊಂಬೆಗಳು. ಪರವಾಗಿಲ್ಲ, ಕಡಿಮೆ ರೇಟ್ಗೆ ಗಟ್ಟಿಯಾಗಿದ್ದಾವೆ ಗೊಂಬೆಗಳು. ಚೆನ್ನಾಗಿದ್ದಾವೆ ನೋಡಿ. ಜೈಪುರಿಂದ ಬಂದಿರೋದು ಈ ಗೊಂಬೆಗಳು. ಹತ್ತಿರ ತೋರಿಸಿ. ಕೆಳಗಡೆ ಕೆಟ್ಟದ್ದನ್ನು ಮಾತನಾಡಬೇಡ, ಕೆಟ್ಟದ್ದನ್ನು ನೋಡಬೇಡ, ಕೆಟ್ಟದ್ದನ್ನು ಕೇಳಬೇಡ ಅನ್ನೋ ಥರ ಈ ಕೋತಿಗಳು ಇರ್ತಲ್ವ, ಗಾಂಧೀಜಿಯವರು ಹೇಳ್ದಂಗೆ ಇದೇ ಥರ ಈ ಗೊಂಬೆಗಳು ಕೊಟ್ಟಿದ್ದಾರೆ. ಚೆನ್ನಾಗಿದೆ ನೋಡಿ. ಈ ಥರ ಗೊಂಬೆಗಳು ಮನೇಲಿ ಇಟ್ಕೊಳ್ಳಿ ನೋಡಿ. ಈ ಥರ ಎಷ್ಟು ಚೆನ್ನಾಗಿದೆ, ಯೋಚನೆ ಮಾಡ್ತಾ ಇರೋಂಗೆ. ನೋಡಿ, ಯೋಚನೆ ಮಾಡ್ತಾಯಿದ್ದಾರೆ. ಕೆಟ್ಟದ್ದನ್ನು ಮಾತನಾಡಬೇಡ, ಕೆಟ್ಟದ್ದನ್ನು ಕೇಳಬೇಡ, ಕೆಟ್ಟದ್ದನ್ನು ನೋಡಬೇಡ ಅಂತ. ಎಷ್ಟು ಚೆನ್ನಾಗಿದ್ದಾವೆ ನೋಡಿ ಈ ಥರದ್ದು ಗೊಂಬೆಗಳು. ನೀವು ನೋಡಿ, ಈ ಥರ ಆರ್ಡ್ರ್ ಮಾಡ್ಕೋಬೇಕು ನೋಡಿ. ಈ ಥರದ್ದು ಮನೇಲಿ ಇಟ್ಕೊಳ್ಳಿ, ಚೆನ್ನಾಗಿರುತ್ತೆ ನೋಡಿ. ನಾವು ಎಷ್ಟೋ ಖರ್ಚು ಮಾಡ್ತೀವಿ ನೋಡಿ. ಎಷ್ಟು ಚೆನ್ನಾಗಿದ್ದಾವೆ, ತುಂಬ ಚೆನ್ನಾಗಿದ್ದಾವೆ. ನನಗೆ ತುಂಬ ಇಷ್ಟ ಆಯಿತು ಗೊಂಬೆಗಳು ನೋಡಿ. ಅವರು ಯೋಚನೆ ಮಾಡ್ತಾ ಇರೋಂಗೆ, ಕೆಟ್ಟದ್ದನ್ನು ಮಾತನಾಡಬಾರ್ದು, ಕೆಟ್ಟದ್ದನ್ನು ಕೇಳಬಾರ್ದು, ಕೆಟ್ಟದ್ದನ್ನು ನೋಡಬಾರ್ದು. ಚೆನ್ನಾಗಿದೆ. ಮನೆಯಲ್ಲಿ ಈ ಥರ ಗೊಂಬೆಗಳು ಇಟ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ ನೋಡಿ. ಒಂದು ಶೋಕೇಸಲ್ಲಾಗಲಿ, ಒಂದು ಟಿ ವಿ ಹತ್ರ ಆಗಲಿ ಇಟ್ಕೋಬೋದು. ಇನ್ನೂ ಸ್ವಲ್ಪ ದೊಡ್ಡ ಸೈಜ್ ಆಗಿದ್ದರೂ ಚೆನ್ನಾಗಿರ್ತಾಯಿತ್ತು. ಚಿಕ್ಕದಾಗಿದೆ ಇದು. ಚೆನ್ನಾಗಿದ್ದಾವೆ ನೋಡೋಕ್ಕೆ ನೋಡಿ. ಎಷ್ಟು ಚೆನ್ನಾಗಿದ್ದಾವೆ ಅಲ್ಲ. ಇನ್ನೊಂದು ಬಂದಿದೆ ನೋಡಿ, ಹಿಂಗಿಟ್ಕೊಳ್ಳಿ. ಇದು ಚೆನ್ನಾಗಿದೆ ನೋಡಿ. ಈ ಥರ ಗೊಂಬೆಗಳು, ಕುದುರೆ ನೋಡಿ,
ಎಷ್ಟು ಡಿಸೈನ್ ಮಾಡಿದ್ದಾರೆ. ಹಾಂ, ನಾವು ಇಷ್ಟು ದುಡ್ಡಿಗೆ ನಾವು ಆರ್ಡ್ರ್ ಮಾಡೋಕ್ಕೂ ಆಗೋಲ್ಲ, ಮನೇಲಿ ಮಾಡಿಸ್ಕೊಳ್ಳೋಕ್ಕೂ ಆಗೋಲ್ಲ ನೋಡಿ. ಈ ಥರದ್ದೆಲ್ಲ ತಗೋಬೇಕು ನೋಡಿ ನೀವು. ಒಂದೊಂದು ಈ ಗಿಡಗಳು, ಇದು ಈ ಗೊಂಬೆಗಳು ನೋಡಿ ತಗೋಬೇಕು. ನಂಗೆ ತುಂಬಾ ಇಷ್ಟ ಆಗ್ತದೆ ನೋಡಿ. ಕುದುರೆ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ನಿಮಗೆ. ಹಾಂ, ಈ ಥರ ನಾವು ಪೇಂಟ್ ಮಾಡಿಸ್ಬೇಕಾದ್ರೆ ಒಂದು 150-200 ರೂಪಾಯಿ ಕೊಡಬೇಕು. ನಮಗೆ ಇಷ್ಟರಲ್ಲೇ 360 ರೂಪಾಯಿ ಒಳಗಡೆ ಎಲ್ಲ ಎರಡೂ ಬಂದಿದೆ ನೋಡಿ. ನೋಡಿ ಈ ಥರ ಆರ್ಡ್ರ್ ಮಾಡ್ಕೊಳ್ಳಿ. ಮನೇಲಿ ನಾವು ಎಷ್ಟೋ ಖರ್ಚು ಮಾಡ್ತೀವಿ, ಆ ಖರ್ಚಲ್ಲಿ ಈ ಥರದ್ದೊಂದು ಮನೇಲಿ ಇಟ್ಕೊಳ್ರಿ. ನಮಗೊಂಥರ ಮನಸ್ಸಿಗೆ ಪಾಸಿಟಿವ್ ಥಿಂಕ್ ಬರುತ್ತೆ ನೋಡಿ. ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ. ನೋಡಿ ಎಷ್ಟು ಚೆನ್ನಾಗಿದೆ ಕುದುರೆಗಳು. ಹಿಂಗೆ ಇಟ್ಕೊಳ್ಳಿ. ಇದನ್ನು ಮಾಡ್ತೀನಿ, ಬಂಡಿಗೆ ಹಾಕ್ತೀನಿ. ಇದೆ ತೋರಿಸಿ ಎಷ್ಟು ಚೆನ್ನಾಗಿದೆ. ಏನೋ ನಾವು ಆರ್ಡ್ರ್ ಮಾಡೋ ಬದಲು ನೋಡಿ ಈ ಥರ ಈ ಥರ ಅನಿಸುತ್ತೆ ನೋಡಿ. ಈ ಥರ ನೋಡಿ ಎಷ್ಟು ಚೆನ್ನಾಗಿದೆ. ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ. ಹಾಂ, ಎಷ್ಟು ಚೆನ್ನಾಗಿದ್ದಾರೆ ನೋಡೋಕ್ಕೆ. ಹಾಂ, ತುಂಬ ಚೆನ್ನಾಗಿದೆ. ಯಾರಾದರೂ ಆರ್ಡ್ರ್ ಮಾಡಿ ತಗೊಳ್ಳಿ. ತುಂಬ ಚೆನ್ನಾಗಿದ್ದಾವೆ ನೋಡಿ. ಎಷ್ಟೋ ನಾವು ದುಡ್ಡು ಖರ್ಚು ಮಾಡ್ತೀವಿ, ಈ ಥರದ್ದು ಮನೇಲಿ ಇಟ್ಕೊಳ್ಳಿ ಎಲ್ಲರೂ ಒಂದೊಂದು. ಎಷ್ಟು ನಮಗೆ ಒಂಥರ ಮೈಂಡ್ಗೆ ಒಂಥರ ಪಾಸಿಟಿವ್ ಬರುತ್ತೆ ನೋಡಿ. ಪಾಸಿಟಿವ್ ಆಗಿ ನೋಡಿ ಈ ಥರ. ಹಾಂ, ಮರದ ಕೆಳಗಡೆ ನೋಡಿ. ಇದೇನದು ನೋಡಿ. ನಮಗೆ ಎಷ್ಟು ಇದ್ದರೆ ಏನು ಮನಸ್ಸಿಗೆ ಖುಷಿ ತರೋದು ಅಂತಂದರೆ ಇಂಥದ್ರಲ್ಲೇ ನೋಡಿ. ಒಂದು ಗಿಡದ ಕೆಳಗಡೆ ಬಂಡಿಯಲ್ಲಿ ಹೋಗ್ತಾ ಇರೋಂಗೆ, ಕುದುರೆ ಬಂಡಿಯಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ. ಹಾಂ, ತುಂಬ ಚೆನ್ನಾಗಿದೆ ನೋಡಿ. ನನಗಂತೂ ತುಂಬ ಇಷ್ಟ ಆಯಿತು. ನೀವು ಈ ಥರ ಆರ್ಡ್ರ್ ಮಾಡ್ಕೊಳ್ಳಿ. ಎಷ್ಟು ಚೆನ್ನಾಗಿದ್ದಾವೆ ನೋಡಿ ಈ ಗೊಂಬೆಗಳು. ಕುದುರೆ ನೋಡಿ. ಈ ಕುದುರೆ ನೋಡೋಕ್ಕೆ ಈಗ ಇದು ಮಾಡಿದಾರಲ್ವ, ಈಗ ನೋಡಿ ಬಂಡಿಗೆ ಈ ಥರ ನೀವು ಶೋಕೇಸಲ್ಲಿ ಇಟ್ಕೋಬೇಕು. ಈ ಥರದ್ದೆಲ್ಲನೂ ನೀವು ಟೇಬಲ್ ಮೇಲೂ ಟೀಪಾಯ್ ಮೇಲೂ, ಮಕ್ಕಳಿರೋ ಅಂಥ ಮನೆಯಲ್ಲಿ ಮೇಲೆ ಎತ್ತಿಡಿ. ಸ್ವಲ್ಪ ಮಕ್ಕಳು ಇಲ್ಲದೆ ಇರೋ ದೊಡ್ಡವರಾಗಿರೋರ ಮನೇಲಿ ಈ ಥರ ಟೀಪಾಯ್ ಮೇಲೆ ಒಂದು ಕುದುರೆನೂ ಈ ಥರ ಇಟ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿದ್ದಾವೆ ನೋಡಿ. ನಾನು ಕೊಟ್ಟಿರೋದೆಲ್ಲ ಇವಾಗ ಎಷ್ಟು 360 ರೂಪಾಯಿಗೆ ಎರಡೂ ಬಂದಿದ್ದಾವೆ ನೋಡಿ. ನಾವು ಎಷ್ಟೋ 360 ರೂಪಾಯಿಗಳು ಖರ್ಚು ಮಾಡ್ತೀವಿ, ಆದರೆ ಈ ಥರದ್ದು ಮನಸ್ಸಿಗೆ ಸಂತೋಷ ಆಗೋವಂಥದ್ದು ಒಂದು ತಗೊಂಡ್ರೆ ನಮಗೆ ನೋಡಿ ಎಷ್ಟು ಚೆನ್ನಾಗಿದ್ದಾರೆ ನೋಡಿ ಇವರು. ಹಾಂ, ಏನೋ ಯೋಚನೆ ಮಾಡಿಕೊಂಡು ಕೂತ್ಕೊಂಡಿರೋ ಥರ ಅವರಿಬ್ಬರೂ. ಇವರು ಕಣ್ಣು ಮುಚ್ಕೊಂಡು ಗಾಡಿಯಲ್ಲಿ ಹೋಗ್ತಾ ಇರೋಂಗೆ ಎಷ್ಟು ಚೆನ್ನಾಗಿದ್ದಾರೆ ನೋಡಿ. ನೋಡಿ ಈ ಥರ ನೀವು ಒಂದೊಂದನ್ನು ರೂಢಿ ಮಾಡ್ಕೊಳ್ಳಿ ಮನೆಯಲ್ಲಿ. ಈಗ ಬಂತು ಸ್ನ್ಯಾಪ್ಡೀಲಲ್ಲಿ, ಆರ್ಡ್ರ್ ಮಾಡಿಕೊಳ್ರಿ. ನಿಮಗೂ ಯಾರಿಗಾದರೂ ನಮ್ಮ ಥರ ಗೊಂಬೆ ಮನೆಗೆ ಅಲಂಕಾರ ಮಾಡಬೇಕು ಅಂತ ಇಷ್ಟಪಡೋರು ಈ ಥರದ್ದು ಒಂದೊಂದು ಆರ್ಡ್ರ್ ಮಾಡ್ಕೊಳ್ಳಿ. ನಾವು ಎಷ್ಟೋ ದುಡ್ಡು ಕೊಡೋದಲ್ಲ, ಸಾವಿರಾರು ಗಟ್ಟಲೆ. ಕಡಿಮೆ ದುಡ್ಡಿನಲ್ಲಿ ನಮ್ಗೆ ಸಂತೋಷ ಆಗುವಂಥ ವಸ್ತುಗಳನ್ನ ತಗೋಬೇಕು ನೋಡಿ. ಆ ಸ್ಟ್ಯಾಂಡ್ ತಗೋಬಮ್ಮ, ಸ್ಟ್ಯಾಂಡು
ನೋಡಿ. ನಾನು ಎಷ್ಟು ಚೆನ್ನಾಗಿ ನನಗೆ ತುಂಬಾ ಇಷ್ಟ ಆಗ್ತಾಯಿದೆ ನೋಡಿ. ಎಷ್ಟು ಚೆನ್ನಾಗಿದ್ದಾವೆ ನೋಡಿ ಈ ಗೊಂಬೆಗಳು ನೋಡಿ. ಇದು ಇವೆರಡು ಗೊಂಬೆಗಳು, ಇದು 2 ಗೊಂಬೆಗಳು. ಎಷ್ಟು ಚೆನ್ನಾಗಿದೆ. 360 ರೂಪಾಯಿ. ಇದು 168 ಇಷ್ಟು 199 ಒಂದು, ಇನ್ನೊಂದು 169. ಗೊಂಬೆಗಳು 169, ಇದು 190 191 81 191. ಜೈಪುರ್ ಗೊಂಬೆಗಳಿವು, ಜೈಪುರದಿಂದ ಬಂತು ಇವಾಗ ಸ್ನ್ಯಾಪ್ಡೀಲಲ್ಲಿ. ನೀವು ಈ ಥರ ಆರ್ಡ್ರ್ ಮಾಡ್ಕೊಳ್ಳಿ ಬೇಕಾದರೆ ನಿಮಗೂ. ನೋಡಿ ಈ ಥರ ಎಷ್ಟು ಚೆನ್ನಾಗಿದ್ದಾವೆ ನೋಡಿ. ಇದು ಸ್ಟ್ಯಾಂಡು, ಇದು ಅಮೆಝಾನಲ್ಲಿ 130ಕ್ಕೆ ತಗೊಂಡಿದ್ದು ನಾನು. ಇದು 130 ಅಂತಂದರೆ 2 ಬಂತು. 130 260ಗೆ ನೋಡಿ. ಇದು ನಾನು ಒಂದು ಸಿಲಿಂಡ್ರ್ ಕೆಳಗಡೆಗೆ ಹಾಕಿದ್ದೀನಿ. ಇದು ನೋಡಿ ಈ ಥರ ಪಾಟ್ಗೆ ಇಟ್ಕೋಬೋದು ಮನೆಯಲ್ಲಿ. ನಾನು ಪಾತ್ರೆ ತೊಳೆಯೋ ಸ್ಟ್ಯಾಂಡ್ ಇಟ್ಟಿದ್ದೀನಿ ಅಡುಗೆ ಮನೆಯಲ್ಲಿ, ಅದ್ರ ಮೇಲೆ ಇದು ಇಟ್ಬಿಟ್ಟಿರ್ತೀನಿ. ಇದು ಹಿಂಗೆ ಜರುಗಿಸಿದ್ರೆ ನಾವು ಕ್ಲೀನ್ ಮಾಡ್ಕೋಬೇಕಾದ್ರೆ ಇದು ಪಾತ್ರೆ ಕೆಳಗಡೆ ಎಲ್ಲ ಕ್ಲೀನ್ ಮಾಡೋಕ್ಕಾಗಲ್ಲ. ಈ ಥರ ಇದರಲ್ಲಿ ನೋಡಿ ಈ ಥರ ಇಟ್ಕೊಂಡು ಕ್ಲೀನ್ ಮಾಡ್ಕೋಬೋದು. ನಾನು ನೋಡಿ ಇವಾಗ ಅಲ್ಲಿಂದ ಸಿಲಿಂಡ್ರ್ ತೊಗೊಂಬರ್ಬೇಕು, ಇದ್ರ ಮೇಲೆ ಇಟ್ಬಿಡ್ತೀನಿ. ಇದ್ರ ಮೇಲೆ ಇಟ್ಬಿಟ್ಟು ಅಡುಗೆ ಮನೆಗೆ ಎಳ್ಕೊಂಡು ಹೋದರೆ ಅವಾಗ ಯಾರು ಟೈಲ್ಸ್ ಒಡೆದೋಗುತ್ತೆ ಅಂತ ಭಯನೂ ಇರಲ್ಲ. ಈ ಥರದ್ದು ನೋಡಿ. ಇದು ಅಮೆಝಾನಲ್ಲಿ ತೊಗೊಂಡಿದ್ದು, ಇದು ಸ್ನ್ಯಾಪ್ಡೀಲಲ್ಲಿ ನೋಡಿ ಇವಾಗ ಬಂದಿದ್ದು. ಇದು ಮೊನ್ನೆನೇ ಬಂದಿತ್ತು, ನಿಮ್ಗೆ ತೋರಿಸಿಲ್ಲ, ಅದಕ್ಕೆ ಇವತ್ತು ತೋರಿಸ್ತಾ ಇದ್ದೀನಿ ನೋಡಿ. ನೋಡಿ ಈ ಥರ ಪಾಟ್ಗಳಾದರೂ ಇಟ್ಕೋಬೋದು ನೀವು. ಇಲ್ಲ ಒಂದು ನೀರು ಬಿಂದಿಗೆ ಆದರೂ ಇಟ್ಕೋಬೋದು. ಪಾತ್ರೆ ನಾವು ತೊಳೆದಿರ್ತೀವಲ್ಲ, ಇದು ಬಾಕ್ಸು, ಅದು ಸ್ಟೀಲ್ದು, ಅದರಲ್ಲೂ ಟಬ್ಬಲ್ಲಾದರೂ ಇಟ್ಕೋಬೋದು ನೋಡಿ. ಇದ್ರ ಕೆಳಗಡೆ ಇದ್ರ ಮೇಲೆ ಇಟ್ಕೊಂಬಿಟ್ಟು ಹಿಂಗೆ ಹೇಳಿದ್ರೆ ಸಾಕು ನೋಡಿ. ಹಿಂಗೆ ರೊಟೇಟ್ ಆಗುತ್ತೆ. ಇದು ಚೆನ್ನಾಗಿರುತ್ತೆ ನೋಡಿ. ನೋಡಿ ಗೊಂಬೆಗಳು ಎಷ್ಟು ಚೆನ್ನಾಗಿದ್ದಾವೆ ಅಂದರೆ ನನಗೆ ತುಂಬಾ ಗೊಂಬೆಗಳದ್ದು. ಇದು ಚೆನ್ನಾಗಿದೆ. ಇದು ಸ್ವಲ್ಪ ನಮಗೆ ಈಸಿ ಆಗುತ್ತೆ. ಸಿಲಿಂಡ್ರೆಲ್ಲ ತೊಳ್ಕೊಳಕ್ಕಾಗಲ್ಲ, ಏನಿಲ್ಲ. ನಾವು ಸಿಲಿಂಡ್ರು ಇದು ಮಾಡಬೇಕಾದ್ರೆ ನಮ್ಮ ಕೈಯಲ್ಲಿ ಆಗೋಲ್ಲ, ಒಬ್ಬರೇ ಇರ್ತೀವಿ. ಎತ್ಕೊಂಬರ್ಬೇಕು, ಮೇಲಿಂದನೇ ಅವ್ರು ತಂದು ಕೊಡ್ತಾರೆ ಕೆಳಗಡೆಯಿಂದ. ನಾವು ಅಲ್ಲಿಂದ ವರಂಡದಿಂದ ತರಬೇಕಾದ್ರೆ ಕಷ್ಟ ಆಗುತ್ತೆ ಹೆಂಗಸ್ರಿಗೆ. ತೂಕ ಇರುತ್ತಲ್ವ ಸಿಲಿಂಡ್ರು. ಆವಾಗ ನಾವು ಹೊಸಲು ದಾಟಿಸ್ಬಿಟ್ಟು ಇಟ್ಬಿಟ್ಟು ನೋಡಿ ಈ ಥರ ಹೊಸಲು ಮೇಲೆ ಪಕ್ಕಕ್ಕೆ ಇಟ್ಬಿಟ್ಟು ನಾನು ಇಲ್ಲಿಂದ ನೋಡಿ ಅಡುಗೆ ಮನೆಗೆ ಹಿಂಗೆ ತಗೊಂಡು ಹೊಟ್ಟೋಗ್ತೀನಿ. ಆವಾಗ ಇದು ಹಿಂಗೆ ಎಳ್ಕೊಂಡು ಹೋದರೆ ಸಾಕು ನಮಗೆ. ಎಷ್ಟು ಚೆನ್ನಾಗಿ ಬರುತ್ತೆ ನೋಡಿ. ನೋಡಿ ಇದು ಸ್ನ್ಯಾಪ್ಡೀಲಲ್ಲಿ ಗೊಂಬೆಗಳು ತುಂಬಾ ಇಷ್ಟ ಆಗಿದ್ದು ಅಂದರೆ ನನಗೆ ಈ ಕುದುರೆ ನೋಡಿ. ಈ ಕುದುರೆ ನೋಡಿ ಎಷ್ಟು ಚೆನ್ನಾಗಿದೆ. ಈ ಕುದುರೆಗಳಿಗೆ ನೀವು ನೋಡಿ ಈ ಥರ ತಗೊಳ್ಳಿ. ಎಷ್ಟೋ ದುಡ್ಡು ಕೊಡೋದಲ್ಲ ನಾವು ಮುಖ್ಯ, ಸಾವಿರಾರು ಗಟ್ಟಲೆ ತಗೊಂಡು ವಸ್ತುಗಳನ್ನ ಇಂಥ ಒಂದು ಇದರಲ್ಲಿ ಖುಷಿ ಪಡ್ತೀವಲ್ವ. ನಮ್ಮ ಮನೆಗೆ ಯಾರಾದರೂ ಬರಲಿ ಇಷ್ಟಪಡ್ತಾರೆ ನೋಡಿ. ಎಲ್ಲಿ ತಗೊಂಡಿದ್ದೀರಾ ಅಂತ ಕೇಳ್ತಾರೆ ಫಸ್ಟ್ ಬಂದು ನೋಡಿ. ಈ ಥರದ್ದು ನೀವು ಒಂದು ಆರ್ಡ್ರ್ ಮಾಡ್ಕೊಳ್ಳಿ. ಆರ್ಡ್ರ್ ಮಾಡಿಕೊಂಡು ತಗೊಳ್ಳಿ, ತುಂಬ ಚೆನ್ನಾಗಿದ್ದಾವೆ. ಮೈಸೂರು ದಸರಾ ಎಷ್ಟೊಂದು ಸುಂದರ ಅನ್ನೋ ಥರ ಇನ್ನು ನೆಕ್ಸ್ಟು ಗೊಂಬೆ ಹಬ್ಬಕ್ಕೆ ಈ ಕುದುರೆ ಗೊಂಬೆಗಳನ್ನ ಇಡ್ತೀನಿ ನೋಡಿ. ಈ ಥರದ್ದು ಇನ್ನೂ ಒಂದು ಆರ್ಡ್ರ್ ಮಾಡ್ಕೋಬೇಕು. 2 ಕುದುರೆಗಳಲ್ಲೂ ರಾಜಾರಾಣಿ ಗೊಂಬೆಗಳನ್ನ ಇಟ್ಬಿಟ್ಟು ಮೆರವಣಿಗೆ ತೆಗಿಬೇಕು ನೋಡಿ. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಅವರು ಮಾಡಿರೋ ಕಲೆಗೆ ನಾವು ದುಡ್ಡು ಕೊಡಬೇಕು. ಒಂದು ಪೇಂಟ್ ತೊಗೊಂಬರ್ಬೇಕು ಅಂದರೆ ನಾವು ಎಷ್ಟಾಗುತ್ತೆ ನೋಡಿ. ಈ ಥರ ಪೇಂಟು ಹಿಂಗೆ ಮಾಡ್ತೀವಲ್ವ. ನಮ್ಮನೇಲಿ ಇದೆ ಕುದುರೆಗಳು, ನಾವು ಮಾಡಿಲ್ಲ. ಇವಾಗ ನೋಡಿಬಿಟ್ಟು ನಾನು ಮಾಡ್ಕೊತೀನಿ. ಈ ಥರನೇ ಮಾಡ್ತೀನಿ. ನಮ್ಮ ಕುದುರೆಗಳಿಗೂ ದೊಡ್ಡ ಕುದುರೆ ಇದೆಯಲ್ಲ, ಅದಕ್ಕೆ ಈ ಥರನೇ ಮಾಡಿಸ್ತೀನಿ ನಾನು. ನಮ್ಮನೆಯವರು ಹೆಂಗೂ ಪೇಂಟಿಂಗ್ ಎಲ್ಲ ಇಷ್ಟ ಅವ್ರಿಗೆ ಮಾಡೋಕ್ಕೆ, ಅವರೇ ಮಾಡಿಕೊಡ್ತಾರೆ ನನಗೆ. ನನ್ನ ಮಗಳು ಮಾಡ್ತಾಳೆ ನೋಡಿ. ಇಷ್ಟು ಚೆನ್ನಾಗಿದೆ ನೋಡಿರಿ. ನಮಗೆ ತುಂಬ ಚೆನ್ನಾಗಿದೆ ನೋಡಿ. ನೀವು ಆರ್ಡ್ರ್ ಮಾಡ್ಕೊಳ್ರಿ. ಎಲ್ಲರೂ ನಮ್ಮ ಚಾನಲ್ ನೋಡ್ತಾ ಇರೋರೆಲ್ಲ ಆರ್ಡ್ರ್ ಮಾಡಿ ತಗೊಳ್ಳಿ. ಈ ಥರದ ಗೊಂಬೆಗಳು ಮನೇಲಿ ಇಟ್ಕೊಳ್ಳಿ. ಎಷ್ಟೋ ಲಕ್ಷಾನುಗಟ್ಟಲೆ ಶೋಕೇಸು ವಾರ್ಡ್ರೋಬ್ಗಳೆಲ್ಲ ಮಾಡಿಸ್ತಿರಲ್ವ, ವುಡ್ ವರ್ಕ್ ಎಲ್ಲ ಮನೆಯಲ್ಲಿ. ಈ ಥರದ್ದು ಒಂದೊಂದು ಇಟ್ಟರೆ ಆ ಮನೆಗೆ ಕಳೆ ಬರೋದು ನೋಡಿ. ನೀವು ಎಷ್ಟು ಮಾಡಿಸಿದ್ರೂ ಈ ಥರದ್ದೊಂದು ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಜೈಪುರದಿಂದ ಬಂದಿರೋವಂಥ ಗೊಂಬೆ ಇದು. ನನಗೆ ಸ್ನ್ಯಾಪ್ಡೀಲಲ್ಲೇ ತಗೊಂಡಿದ್ದು 360ಗೆ 2 ಬಂದಿದೆ ನೋಡಿ. ಇದು 189, ಇದು 169 ಈ ಗೊಂಬೆಗಳು. ಇದು 4 ಗೊಂಬೆಗಳಿವು. ಇದು ಕುದುರೆ ನಾನು ಸುಮ್ಮನೆ ಹಿಂಗೆ ಇಟ್ಟಿದ್ದೀನಿ ಅಷ್ಟೇ ನೋಡಿ.
ಎಷ್ಟು ಚೆನ್ನಾಗಿದೆ. ಈ ಕುದುರೆ ನೋಡಿರಿ, ಈ ಕುದುರೆನೇ ನೋಡೋಕ್ಕೆ ನನಗೆ ತುಂಬಾ ಇಷ್ಟ ಆಯಿತು ನೋಡಿ. ಎಷ್ಟು ಚೆನ್ನಾಗಿ ಹಾಕಿದ್ದಾರೆ ಕಲರು. ಈ ಥರ ನೀವು ಆರ್ಡ್ರ್ ಮಾಡಿಬಿಟ್ಟು ನೀವು ತಗೊಳ್ಳಿ. ಈ ಥರ ಗೊಂಬೆಗಳು ಒಂಥರ ಮನೇಲಿ ಇಟ್ಕೋಬೇಕು. ಎಷ್ಟೋ ಯೋಚನೆಗಳಿದ್ರು ನಾವು ಮರ್ತೋಗ್ಬಿಡ್ತೀವಿ. ನಾನು ನೋಡಿದಾಗ ಒಂದು ಸ್ವಲ್ಪ ಮನಸ್ಸು ಆ ಕಡೆ ಹೊಟ್ಟೋಗುತ್ತಲ್ವ ನಮಗೆ, ಆವಾಗ ಯೋಚನೆಗಳೆಲ್ಲ ಹೊಟ್ಟೋಗುತ್ತೆ. ಯಾರಾದರೂ ಅಂದ್ಕೋಬೋದು ಇವ್ರಿಗೇನು ಗೊಂಬೆಗಳು ಅಂತ ಅಂದ್ಕೋಬೋದು. ಗೊಂಬೆ ಅಲ್ಲ, ನೋಡಿದಾಗ ಒಂಥರ ಮನಸ್ಸು ಆ ಕಡೆಗೆ ಹೋಗುತ್ತೆ. ಎಷ್ಟೇ ಯೋಚನೆಗಳಿದ್ರು ನೋಡಿ. ಅವರು ಯೋಚನೆ ಮಾಡ್ತಾ ಇರೋಂಗೆ ನೋಡಿ, ಇವರು ಯೋಚನೆ ಮಾಡ್ತಾಯಿದ್ದಾರೆ. ಏನು ಕೆಟ್ಟದ್ದನ್ನು ಮಾತಾಡಬೇಡ, ಕೆಟ್ಟದ್ದನ್ನು ನೋಡಬೇಡ, ಕೆಟ್ಟದ್ದನ್ನು ಕೇಳಬೇಡ ಅಂತ. ನಾವು ಮೊದಲೆಲ್ಲ ಕೋತೆಗಳಿರ್ತಾಯಿದ್ವು, 3 ಕೋತೆಗಳು ಗಾಂಧೀಜಿಯವರು ಹೇಳ್ದಂಗೆ. ಈಗ ನೋಡಿ ಇವರು ಈ ಥರ ಮಾಡಿದ್ದಾರೆ ಸ್ನ್ಯಾಪ್ಡೀಲ್ ಅವರು. ಎಷ್ಟು ಚೆನ್ನಾಗಿದೆ ನೋಡಿ ಇದು. ತುಂಬ ಚೆನ್ನಾಗಿದೆ. ನೀವು ನಮ್ಮ ಚಾನೆಲ್ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಕುದುರೆ ಬಂಡಿ ಯಾವ ಥರ ಇದೆ ಅಂತಂದ್ಬಿಟ್ಟು ಹೇಳಿ. ಎಲ್ಲರೂ ಈ ಥರ ಒಂದು ಕುದುರೆ ಬಂಡಿ ತಗೊಳ್ಳಿ, ಈ ಥರ ಗೊಂಬೆಗಳು ತಗೊಳ್ಳಿ. ಮನೆಯಲ್ಲಿ ಮಕ್ಕಳಿರೋ ಮನೆಯಲ್ಲಿ ಹೊಡೆದಾಕಂಗಿದ್ರೆ ಸ್ವಲ್ಪ ಮೇಲೆ ಎತ್ತಿಡಿ, ಅವ್ರಿಗೆ ಕೈಗೆ ಸಿಗದಂಗೆ. ದೊಡ್ಡವ್ರು ಇರೋರಲ್ಲಿ ಈ ಥರ ಟೀಪಾಯ್ ಮೇಲೆ ಇಟ್ಕೊಳ್ಳಿ. ಯಾರಾದರೂ ಬಂದ ತಕ್ಷಣ ನಿಮ್ಮ ಮನೆಗೆ ಎಷ್ಟು ಚೆನ್ನಾಗಿದೆ ಅಂತ ಅದನ್ನು ಅಟ್ರಾಕ್ಷನ್ ಆಗುತ್ತೆ ನೋಡಿ. ಇದ್ರ ಮೇಲೆ ನೋಡಿ, ಇದು ಸ್ಟ್ಯಾಂಡು ಅಂತಲ್ಲ, ಈ ಒಂದು ಸ್ಟ್ಯಾಂಡು ಸಿಲಿಂಡ್ರಿಗೆ ಅಲ್ಲ, ನಾವು ಪಾಟಿಗೆ ಇಟ್ಕೊಬೋದು. ಇನ್ನು ಚಿಕ್ಕ ಚಿಕ್ಕ ಪಾಟ್ಗಳೆಲ್ಲ ಫುಲ್ ಇಟ್ಕೊಂಡ್ಬಿಟ್ಟು ಹಾಲಲ್ಲಿ ಇಟ್ಕೊಬೋದು. ನಾವು ಸಾರಿಸ್ಬೇಕಾದ್ರೆ ಹಿಂಗೆ ಕ್ಲೀನ್ ಮಾಡ್ಕೋಬೇಕಾದ್ರೆ ಹಿಂಗೆ ಮಾಡ್ಕೋಬೋದು ನೋಡಿ. ಪಾತ್ರೆಗಳಿಗಾಗುತ್ತೆ, ಸಿಲಿಂಡ್ರಿಗಾಗುತ್ತೆ, ಪಾಟ್ಗಳಿಗಾಗುತ್ತೆ. ಇನ್ನು ಏನಾದರೂ ಗೊಂಬೆಗಳಿಟ್ಟಿದ್ರು ನಾವು, ದೊಡ್ಡ ಗೊಂಬೆಗಳು ಇದ್ರ ಮೇಲೆ ಇಡ್ಬೋದು ನೋಡಿ. ಇದ್ರ ಮೇಲೆ ಇಟ್ಟು ಒಂದು ಮೂಲೆಗೆ ಇಡ್ಬೋದು. ಅದು ಕ್ಲೀನಾಗಿ ಒರೆಸ್ಕೋಬೇಕಾದ್ರೆ ನಾವು ಗೊಂಬೆ ತೆಗಿಯೋಂಗಿರಲ್ಲ. ಹಿಂಗೆ ನೋಡಿ, ಹಿಂಗಂದರೆ ಸಾಕು ಬರುತ್ತೆ, ರೊಟೇಟ್ ಆಗುತ್ತೆ. ಇದು ಮೊದಲು ವಾಕರ್ಗೆ ಕೊಡ್ತಾಯಿದ್ರು. ನನ್ನ ಮಗಳು, ದೊಡ್ಡ ಮಗಳು ವಾಕರ್ಗೆ ಇದೇ ಥರ ಚಕ್ರಗಳಿದ್ದಿದ್ದು. ಈ ಚಕ್ರಗಳಿರೋದೇ ತಗೊಳ್ಳಿ. ಇದರಲ್ಲಿ ತುಂಬ ಫಾಸ್ಟಾಗಿ ಬರುತ್ತೆ. ಈ ಸ್ಟೀಲ್ದು ವೀಲ್ ಇದ್ದರೆ ಅದರಲ್ಲಿ ಕೂದಲೆಲ್ಲ ಬೇಗ ಸೇರ್ಕೊಂಡ್ಬಿಡುತ್ತೆ, ಮನೆಯಲ್ಲೆಲ್ಲ ಸಾರಿಸ್ದಾಗ ಎಲ್ಲನೂ. ಇದರಲ್ಲಿ ತೆಗಿಯೋಕ್ಕೆ ಈಸಿ ಆಗುತ್ತೆ. ನಮ್ಮ ಮಗಳದ್ದು ಒಂದು ವಾಕರ್ ಇತ್ತು, ಆವಾಗ ನಾನು ತಗೊಂಡಿದ್ದು 150 ರೂಪಾಯಿ ವಾಕರ್. ಅದು ಸುಮಾರು ಒಂದು 10 ಜನ ಮಕ್ಳಿಗೆ ಅದು ವಾಕರು ಉಪಯೋಗ ಆಯ್ತು ನೋಡಿ. ಯಾಕಂದರೆ ಈ ಥರ ವೀಲ್ಸ್ ಹಾಕಿದ್ರು ಅದರಲ್ಲಿ. ನಾವು ದಾವಣಗೆರೆಯಲ್ಲಿರೋಗಿ ತಗೊಂಡಿದ್ದು. ತುಂಬ ಚೆನ್ನಾಗಿದೆ. 87 ಈ ಥರ ನೋಡಿ. ನೀವು ಈ ಥರ ಮಾಡ್ಕೊಳ್ಳಿ ನೋಡಿ. ಈ ಥರ ಗೊಂಬೆಗಳು ಎಷ್ಟು ಚೆನ್ನಾಗಿದ್ದಾವೆ ಅಂದರೆ ನನಗೆ ತುಂಬಾ ಇಷ್ಟ ಆಗುತ್ತೆ ನೋಡಿ. ಎಷ್ಟು ಚೆನ್ನಾಗಿ ಈ ಕುದುರೆಗೆ ನೋಡಿ, ಇಲ್ಲ ಅಲ್ಲ ಎಷ್ಟು ಚೆನ್ನಾಗಿ ಡೆಕೋರೇಟ್ ಮಾಡಿದ್ದಾರೆ. ಕಲರ್ ನೋಡಿ, ಎಲ್ಲೋ, ಗ್ರೀನು, ರೆಡ್ಡು, ಬ್ಲೂ, ಕಾಲಿಗೆ ಸಹ ಅದೇ ಥರ ಮಾಡಿದ್ದಾರೆ. ನೀವು ಈ ಕುದುರೆಗೆ ನೋಡಿ, ನಮ್ಮನ್ನೇ ನೋಡ್ತಾ ಇರೋಂಗಿದೆ ಕುದುರೆ ನೋಡಿ. ಎಷ್ಟು ಚೆನ್ನಾಗಿ ಕಣ್ಣುಗಳು ನೋಡಿ, ಎಷ್ಟು ಅಟ್ರಾಕ್ಷನ್ ಮಾಡಿದ್ದಾರೆ ಅವರು. ಕಣ್ಣುಗಳು, ಗೊಂಬೆ ಈ ಥರ ಎಲ್ಲರೂ ಒಂದು ಆರ್ಡ್ರ್ ಮಾಡ್ಕೊಳ್ಳಿ. 360 ರೂಪಾಯಿಗೆಲ್ಲ ನಿಮ್ಮ ಮನೆಯಲ್ಲಿ ಒಂದು ಕಳೆನೇ ಬಂದುಬಿಡುತ್ತೆ ನೋಡಿ. ನಾವು ದುಡ್ಡು ಕೊಟ್ಟಿರೋದಲ್ಲ, ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಅವರು ವೀಲ್ ನೋಡಿ ಎಷ್ಟು ನಾನು ಮಾಡಿಸ್ಕೋಬೇಕು ಅಂದ್ಕೊತಾ ಇದ್ದೆ ಇದನ್ನು ನೋಡಿ. ಈ ಥರ ನೋಡಿ, ಈ ಥರ ವೀಲ್ಗಳಿಗೆ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಡಿಸೈನು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಈ ಥರ ನೋಡಿ, ದಪ್ಪನೇ ಇದ್ದಾವೆ, ಏನು ಬಿದ್ದರೂ ಹೊಡೆಯೋ ಥರ ಇರಲ್ಲ ಇವು ನೋಡಿ. ಎಷ್ಟು ಚೆನ್ನಾಗಿದೆ. ನಿಮಗೆ ಗೊಂಬೆ ಗಟ್ಟಿನೇ ಇದ್ದಾವೆ. ನಾನು ಹಿಂಗೆ ಅಂದಾಗ ಬಿತ್ತಲ್ವ, ಬಿಂದ್ರೂ ಏನೂ ಆಗಿಲ್ಲ ನೋಡಿ. ಚೆನ್ನಾಗಿದ್ದಾವೆ. ಹಂಗಂತ ಬೀಳ್ಸೋಕ್ಕೆ ಹೋಗಬೇಡಿ. ನಾನು ಬೀಳ್ಸಿದ್ದೀನಿ ಅಂತಂದ್ಬಿಟ್ಟು ನಾನು ಸುಮ್ಮನೆ ಹಿಂಗೆ ಮಾಡೋಕ್ಕೆ ಹೋಗಿ ಬಿದ್ದೋಗಿರೋದು ಅದು ನೋಡಿ. ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ದೃಷ್ಟಿ ಆಯಿತು ಅನಿಸುತ್ತೆ ನಮ್ಮ ಗೊಂಬೆಗಳಿಗೆ. ತುಂಬ ಚೆನ್ನಾಗಿದ್ದಾವೆ. ಎಲ್ಲರಿಗೂ ಶುಭವಾಗಲಿ. ಎಂಜೆ ಲಲಿತಾ ನಮ್ಮ ಚಾನೆಲ್ ನೋಡ್ತಾ ಇರೋರು ರಜಾ ದಿನ ಈ ಥರ ನಮ್ಮ ಗೊಂಬೆಗಳು ನೋಡಿ, ನಮ್ಮ ಗೊಂಬೆಗಳು ಯಾವ ಥರ ಇದ್ದಾವೆ ಅಂತ ಹೇಳಿ. ನಮ್ಮ ಗೊಂಬೆಗಳಿಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ನೋಡಿ. ಈ ಥರ ಪಾಟ್ಗಳು ಇಟ್ಕೊಂಡಿದ್ದೀನಿ ನಾನು. ಈ ಥರ ಹೂವಿಂದು ನಾನು ಹೇಳಿದ್ನಲ್ವ, ಇದೇ ನೋಡಿ, ಇದೇ ಉತ್ತರೇಣಿ ಗಿಡ. ಮಕ್ಕಳಿಗೆ ಓದೋಕ್ಕೆ ಬುದ್ಧಿಗೆಲ್ಲ ನಾನು ಉತ್ತರೇಣಿ ಗಿಡ ನೋಡಿ. ಈ ಥರ ಒಂದು ಪಾಟ್ಗಳೆಲ್ಲ ಹಾಕ್ಕೊಳ್ಳಿ. ಇದೊಂದು ಅಲೋವೆರಾ ಇಟ್ಟಿದ್ದೆ, ಅದು ಒಂದಾಗಿದೆ.
ಇದು ಆರ್ಟಿಫಿಷಿಯಲ್ ಅಲ್ಲ, ರಿಯಲ್ ಪ್ಲ್ಯಾಂಟು. ಇದರಲ್ಲೊಂದು ಮನಿ ಪ್ಲ್ಯಾಂಟ್ ಇಟ್ಟಿದೆ, ಇದು ಬಂದಿದೆ ನೋಡಿ. ಈ ಥರ ನೀವು ಡೆಕೋರೇಷನ್ಗೂ ಆಗುತ್ತೆ, ಮನೆಯಲ್ಲಿ ನೀಟಾಗಿ ಚೆನ್ನಾಗಿ ಇಟ್ಕೋಬೋದು ನೋಡಿ. ಕುದುರೆ ನೋಡಿ, ನಮ್ಮ ಕುದುರೆ ಯಾವ ಥರ ಇದೆ ಅಂತಂದ್ಬಿಟ್ಟು. ಕುದುರೆಗೆ ನೀವು ಹೇಳಬೇಕು ನೋಡಿ, ಎಷ್ಟು ಹೇಳಿದ್ರೂ ಸಾಕಾಗಲ್ಲ ಕುದುರೆಗೂ ಗೊಂಬೆಗಳಿಗೂ. ಕುದುರೆ ಚೆನ್ನಾಗಿ ಮಾಡಿದ್ದಾರೆ, ಜೋಪಾನ ಮಾಡಬೇಕು. ಮೇಲೆ ಎತ್ತಿಟ್ಬಿಡ್ಬೇಕು ನಾನು ಸ್ವಲ್ಪ, ಎಲ್ಲರೂ ಓಡಾಡೋ ಹತ್ರ ಇಡಬಾರ್ದು. ಒಂದು ಸಪ್ರೇಟ್ ಕಾರ್ನರ್ಗೆ ಇಟ್ಬಿಡ್ಬೇಕು ನೋಡಿ. ಇಂಥವೆಲ್ಲನೂ ಈ ಥರದ್ದೆಲ್ಲನೂ ಕಾರ್ನರಲ್ಲಿ ಇಟ್ಬಿಟ್ಟು ತೋರಿಸ್ಕೋಬೇಕು ನೋಡಿ. ಎಷ್ಟು ಚೆನ್ನಾಗಿದ್ದಾರೆ ನೋಡಿ ಇವರಿಬ್ಬರು. ಇವರು 4 ಜನ, ಇವರಿಬ್ಬರು. ನಾನು ಅವ್ರನ್ನ ಅದ್ರ ಮೇಲೆ ಕೂರಿಸಿದ್ದೀನಿ. ನಾವೇನು ನೋಡಲ್ಲ, ನಾವೇನು ಕೇಳಲ್ಲ ಅಂತ ಕುದುರೆ ಮೇಲೆ ಹೋಗ್ತಾಯಿದ್ದಾರೆ ಅವರು ಯೋಚನೆ ಮಾಡಿಕೊಂಡು ಬಾಯಿ ಮುಚ್ಕೊಂಡು ಕೂತ್ಕೊಂಡಿದ್ದಾರೆ ನೋಡಿ. ಈ ಥರ ನೀವು ಗೊಂಬೆಗಳು ರೆಡಿ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಯರ್ಗೆಲ್ಲ ರೆಡಿ ಮಾಡಿಕೊಂಡು ತಗೊಳ್ಳಿ. ಈ ಥರದ್ದೆಲ್ಲ ನಾವು ತಗೊಂಡ್ರೆ ಅವ್ರಿಗೂ ಹೊಟ್ಟೆ ಪಾಡಾಗುತ್ತಲ್ವ, ಗೊಂಬೆ ಮಾಡೋರ್ಗು. ನೀವು ಮನೆಯಲ್ಲಿ ಎಲ್ಲರೂ ಒಂದೊಂದು ತಗೊಳ್ಳಿ. ಅವರೆಷ್ಟು ಕೆಲಸ ಮಾಡಿದ್ದಾರೆ ನೋಡಿ. ನಾವು ಕಲೆಗೆ ದುಡ್ಡು ಕೊಡಬೇಕು ನೋಡಿ. ಅವ್ರಿಗೆ ಅಷ್ಟೊಂದು ಕಲೆ ಮಾಡಿದ್ದಾರೆ. ಈ ಥರ ನಾವು ಒಂದು ಗೊಂಬೆಗೆ ಮಾಡಬೇಕು ಅಂದರೆ ಸುಮಾರು 1 ಅವರ್ ಮೇಲಾಗುತ್ತೆ. ಈ ಥರ ನಾವು ಪೇಂಟಿಂಗ್ ಎಲ್ಲ ಮಾಡಿಕೊಂಡು ಸೆಟ್ ಮಾಡ್ಕೋಬೇಕಂದ್ರೆ. ಎಲ್ಲರಿಗೂ ಶುಭವಾಗಲಿ. ಹಿಂದೆ ಹೇಳ್ತಾ ಥ್ಯಾಂಕ್ ಯು. ನಮ್ಮ ಚಾನಲ್ ನೋಡ್ತಾಯಿದ್ರೆ ಎಲ್ಲರಿಗೂ ಶುಭವಾಗಲಿ.